ಆರಾಮಾಗಿರ್ಲಿ, ಸಹಜವಾಗಿರ್ಲಿ ನಿಮ್ಮ ಉಸಿರಾಟ. ಆರಾಮಾಗಿ ಉಸಿರಾಟ ಮಾಡಿ. ಎಸ್, ಹೀಗೆ ಶುರು ಮಾಡಿ. ಎಸ್, ಸ್ಪೀಡ್ ಆಗಿರ್ಲಿ. ಇನ್ನು ಸ್ವಲ್ಪ ಸ್ಪೀಡ್ ಆಗಲಿ ನಿಮ್ಮ ಉಸಿರಾಟ. ಮಾತಾಡ್ತಿರೋದು ದೀಪಕ್. ದೀಪಕ್ ಮಾತಾಡ್ತಿರೋದು. ದೀಪಕ್, ನಿಮ್ಮ ಹತ್ರ ಮಾತಾಡುವಂತ ಕೆಲವು ಕ್ವೆಶ್ಚನ್ಸ್ ಇದೆ. ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿ. ದೀಪಕ್, ಏನಾದ್ರು ಬೇಕಿದೆಯಾ ನಿಮಗೆ? ಏನಾಯ್ತು ದೀಪಕ್? ಹೊಟ್ಟೆ ನೋವ್ತಿದ್ಯಾ? ಯಾಕೆ? ಏನಾಯ್ತು? ಡೆತ್ ಆಗುವಾಗ ಯಾವ ರೀತಿಯಾಗಿ ಡೆತ್ ಆಯ್ತಪ್ಪ? ಮೈಯೆಲ್ಲ ಜುಮ್ ಅಂತ ಇದೆ. ದೀಪಕ್, ಓಕೆ. ನಿಮ್ ಮಗಳು ನಿಮ್ಮ ಹತ್ರ ಇದಾರೆ, ಮಾತಾಡಿ. ಮಾತಾಡ್ಸಿದ್ದ ಯಾಕೆ ಹಿಂಗ್ ಮಾಡ್ಕೊಂಡೆ ನೀನು? ನಂಗೆ ಹೇಳು. ಹೇಳ್ಬೇಕಪ್ಪ. ನಿಮ್ಮನ್ನ ಮಗು ಮನ್ಸಲ್ಲಿ ದೇವರ ತರ ಇಟ್ಕೊಂಡಿದೆ. ಪಾಪ ಅದಕ್ಕೆ ನೋವಾಗ್ಬೇಕಾ? ನಿಮಗೆಲ್ಲ ಕಾಣಿಸ್ತಿದ್ಯಲ್ಲ ನೋಡಿ, ಎಷ್ಟು ಕಣ್ಣೀರಾಗ್ತಾ ಇದೆ ಮಗು. ಹೇಳಿ, ಯಾತಕ್ಕಾಗಿ ಹಿಂಗ್ ಮಾಡ್ಕೊಂಡ್ರಿ? ನಿಮ್ ಮನ್ಸಲ್ಲಿ ಏನಿತ್ತು? ಏನ್ ನೋವಿತ್ತು? ದುಃಖ ಇತ್ತು? ಹೇಳ್ಕೊಡಿ. ಏನಾಯ್ತು ದೀಪಕ್? ಹೇಳು ನನ್ನ ಪ್ಲೀಸ್. ಸೂಸೈಡ್ ಮಾಡ್ಕೊಂಡಿದ್ದ? ಮರ್ಡರ? ಮಾತಾಡಿ ಅಣ್ಣಾಜಿ. ಸೂಸೈಡ್ ಮಾಡ್ಕೊಂಡ್ರಾ? ಮಾತಾಡ್ಬೇಕು. ನಾವು ನಿಮ್ಮನ್ನ ಕರೆದಿರೋದಿಕ್ಕೆ ನೋಡಿ, ನೀವು ನಮಗೆ ಆನ್ಸರ್ ಸರಿಯಾಗಿ ಮಾಡ್ಬೇಕು. ನನ್ಗೊಂದು ಸಹಾಯ ಮಾಡ್ತೀರಾ? ನನಗೊಂದು ಪ್ರಾಮಿಸ್ ಮಾಡಿ. ನನಗೆ ಹೆಲ್ಪ್ ಮಾಡ್ತೀನಿ, ನನಗೆ ಸಹಾಯ ಮಾಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನೀವು. ಹೇಳಿ, ಏನಾಯ್ತು ನಿಮಗೆ? ಯಾಕೆ ಇಲ್ಲಿಂದ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿ ಮಾಡ್ಕೊಂಡಿದ್ದೇನು? ಯಾಕಾಗಿ ಅರುಣಾಚಲ ಟೆಂಪಲ್ವರೆಗೂ ಹೋಗಿ ಮನೆಯಲ್ಲಿಂದ ಅಲ್ಲಿಗೆ ಹೋಗಿ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಏನಾಗಿತ್ತು ನಿಮಗೆ? ಹೇಳಿ, ಏನಿತ್ತು ನಿಮ್ಮ ಮನಸ್ಸಲ್ಲಿ? ಯಾರಾದ್ರೂ ನಿಮ್ಗೆ ಟಾರ್ಚರ್ ಮಾಡ್ತಾ ಇದ್ರಾ? ಮಾತಾಡ್ಬೇಕು. ಮತ್ತೆ ಏನಾದ್ರು ಅಸಮಾಧಾನ ಆಯ್ತಾ? ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಆಯ್ತಾ? ಸಾಲ ಏನಾದ್ರು ಮಾಡ್ಕೊಂಡಿದ್ರಾ? ಸಾಲ ಇತ್ತಾ? ಸಾಲದ ನೋವು ಏನಾದ್ರು ಮಾಡ್ಕೊಂಡ್ರ? ಸೂಸೈಡ್ ಮಾತಾಡ್ಬೇಕು. ನೀವು ಏನಕ್ಕಾಗಿ ನಿಮ್ಮನ್ನ ಕರೆದಿದ್ದಲ್ವಾ ನಾವು? ಮಾತಾಡಿ ದೀಪಕ್. ಮಾತಾಡಿ. ನೀವು ನಾನು ಪ್ರಾಮಿಸ್ ಮಾಡಿದಿರಿ. ಯಾತಕ್ಕೆ ಹೋಗಿದ್ದು? ದರ್ಶನಕ್ಕೆ ಹೋದ್ರಾ ಅಥವಾ ಇಂಟೆನ್ಷನ್ ಇಟ್ಕೊಂಡೇ ಹೋದ್ರಾ ಡೆತ್ ಆಗ್ಬೇಕು ಅಂತ? ಜನ ತಪ್ಪಾಗಿ ತಿಳ್ಕೊಳ್ತಾರೆ, ಏನೋ ಮೋಸ ಮಾಡಿದಾನೆ, ಏನೋ ಆಗಿದೆ ಅಂತ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ಳೋ ಬದಲು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೆ ಗೊತ್ತಾಗ್ಲಿ ಸತ್ಯ ಏನು ಅಂತ. ಹೇಳಿ, ನಮ್ಮಪ್ಪ ಏನೋ ಮೋಸ ಮಾಡಿ ಅಥವಾ ಬೇರೆ ಏನಾದ್ರೂ ಕೆಟ್ಟ ಕೆಲಸ ಮಾಡಿದ್ರು ಏನೋ ಅಂತ ಮಗು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಇರೋದನ್ನ ಹೇಳ್ಬಿಡಿ. ಏನಾದ್ರೂ ತಪ್ಪು ಮಾಡಿದ್ರಾ ನೀವು? ಇಲ್ವಾ? ಮಾಡಿರ್ಲಿಲ್ವಾ? ಓಕೆ. ಇಲ್ಲಿಂದ ಅಲ್ಲಿಗೆ ಏನಕ್ಕೆ ಹೋದ್ರಿ? ತಮಿಳ್ನಾಡುಗೆ ಹೋಗುವಂತದ್ದು ಏನಿತ್ತು? ಡೆತ್ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ? ದೀಪಕ್ ಮಾತಾಡಿ.
ಬೆದರಿಕೆ ಇತ್ತ ಏನಾದ್ರು? ಓಕೆ. ನಿಮ್ಗೆ ಮಗಳು ಇಷ್ಟ ಇರ್ಲಿಲ್ವಾ? ಇಷ್ಟ ಇತ್ತಾ? ಮಗಳಿಂದ ಏನಾದ್ರು ಡೆತ್ ಆಯ್ತಾ ನಿಮ್ದು? ಹೆಂಡತಿಯಿಂದನಾ? ಹೆಂಡತಿಯಿಂದನಾ? ಮತ್ತೆ ಯಾರನಿಕ್ಕೆ? ಯಾತಕ್ಕಾಗಿ ಹೇಳಿ, ಯಾತಕ್ಕೆ? ಯಾತಕ್ಕೆ ನೀವು ಸೂಸೈಡ್ ಮಾಡ್ಕೊಳಕ್ಕೆ, ನೇಣು ಹಾಕೊಳ್ಳೋದಕ್ಕೆ ಯಾಕೆ? ಏನಕ್ಕ ಅಂತ ಮನ್ಸಾಯ್ತು ನಿಮಗೆ? ಏನಾ? ಒಬ್ರೇನಾ? ಹೌದು ಓಕೆ. ರೂಮಲ್ಲಿ ನೀವು ರೂಮ್ ಮಾಡ್ಕೊಂಡಿದ್ದು ಒಬ್ರೇನಾ? ಹೌದು. ಓಕೆ. ಹೇಗ್ ಡೆತ್ ಆಯ್ತು? ಹೆಂಗೆ ಇದ್ ಮಾಡ್ಕೊಂಡ್ರಿ? ಹಗ್ಗ ಎಲ್ಲಿ ಸಿಕ್ತು ನಿಮಗೆ? ಹಗ್ಗ ಎಲ್ಲಿ ಸಿಕ್ತು? ಬಟ್ಟೆನಲ್ಲ, ಹಗ್ಗನಲ್ಲ? ಹ? ಬಟ್ಟೆ ಬಟ್ಟೆ. ಯಾರ್ ಬಟ್ಟೆ ಅದು? ನಂದೆ. ನಿಮ್ದೇ ಬಟ್ಟೆ. ಯಾಕೆ? ಎಷ್ಟ್ ಗಂಟೆಲ್ ಮಾಡ್ಕೊಂಡ್ರಿ ಅದು? ಸಮಯ ಸಮಯ ಬೆಳಗ್ಗೆನ ಸಂಜೆನಪ್ಪ? ಬೆಳಿಗ್ಗೆ ಯಾರು ಫಸ್ಟ್ ಮೊದಲು ನಿಮ್ಮನ್ನ ನೋಡಿದ್ದು? ನೀವು ಹಿಂಗೆ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ ವ್ಯಕ್ತಿ ಯಾರು? ಯಾರು? ಕೆಲಸದವ್ರು. ಕೆಲಸದವರು. ಫೀಮೇಲ್ ನೋಡಿದ್ರು. ಎಸ್. ಏನಂದ್ರು? ನಿಮ್ಮನ್ನ ನೋಡಿದ ತಕ್ಷಣ ನೀವು ಹ್ಯಾಂಗ್ ಮಾಡ್ಕೊಂಡಿರೋ ರೀತಿ, ಆ ಸ್ಥಿತಿ ನೋಡಿ ಹೆಂಗ್ ರಿಯಾಕ್ಟ್ ಮಾಡಿದ್ರು ಅವರು? ಮಾತಾಡಿ. ದೀಪಕ್ ಹೆಂಗ್ ರಿಯಾಕ್ಟ್ ಮಾಡಿದ್ರು? ವಾಲೆಟ್, ವಾಲೆಟ್. ಎಷ್ಟಿತ್ತು ದುಡ್ಡು? ಫೋಟೋಸ್, ದುಡ್ಡು. ಓಕೆ. ಮದ್ವೆ ಮಾಡ್ಬೇಕು ಅಂತ ಇತ್ತು. ನನ್ ಜೋಬಲ್ಲೆಲ್ಲ ಎತ್ಕೊಂಡ್ಬಿಟ್ರು. ಫೋನು. ಸರಿ. ನೀವು ಸೂಸೈಡ್ ಮಾಡ್ಕೊಳ್ಳೋವಾಗ ಏನ್ ಯೋಚನೆ ಮಾಡ್ತಿದ್ರಿ? ನಾನು ಹೋದ್ರೆ ಹ, ನನ್ನ ಹೆಂಡತಿ ಮಕ್ಳು ಆರಾಮಾಗಿರ್ತಾರೆ ಅಂತ ಅನ್ಸಿತ್ತಾ? ಹಾ. ಓಕೆ. ಆ ರೀತಿ ಯಾಕಾಯ್ತು ನಿಮ್ಗೆ ಸಮಸ್ಯೆ? ಸಾಲ ಸಾಲ. ಯಾರಾದ್ರೂ ಟಾರ್ಚರ್ ಮಾಡಿದ್ರಾ? ಇಲ್ಲ. ಯಾರ ಹತ್ರ ಇಸ್ಕೊಂಡಿದ್ರಿ ಸಾಲ? ಬ್ಯಾಂಕ್. ಬ್ಯಾಂಕ್ ಸಾಲ ಇತ್ತು. ಎಷ್ಟಿತ್ತು? 70 lakhs. ಅದನ್ನ ತೀರ್ಸೋದು ಕಷ್ಟ ಆಗಿ ನೀವೇ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರಾ? ಓಕೆ. ಸೊ ಬೇರೆ ಇನ್ನೇನಾದ್ರೂ ಹೇಳೋದಿತ್ತ ಮನೆಯವರಿಗೆ? ಹೆಂಡತಿ ಮಕ್ಕಳಿಗೆ ಏನಾದ್ರೂ ಹೇಳುವಂತದ್ದು ಇದೆಯಾ? ಚೆನ್ನಾಗಿರಿ. ನೀವೇನಾದ್ರೂ ತೊಂದರೆ ಕೊಡ್ತಾ ಇದ್ದೀರಾ ಇವ್ರಿಗೆ? ತೊಂದರೆ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಾ? ಏನೋ ಹೇಳೋದು. ಕನ್ಸಿಗೆ ಯಾಕೆ ಹೋಗ್ತೀರಿ ನೀವು ಪದೇ ಪದೇ? ನೋಡಕ್ಕೆ. ಏನಾದ್ರೂ ಹೇಳಕ್ ಹೋಗ್ತಾ ಇದ್ದೀರಾ? ಹೆಂಡತಿಗೆ ಏನಾದ್ರು ಹೇಳೋದಿತ್ತ ನೀವು? ನೋಡಕ್ಕೆ. ನೋಡಕ್ ಹೋಗ್ತಾ ಇರೋದಷ್ಟೇನಾ? ಓಕೆ. ಸೊ ನೀವು ಡೆತ್ ಆಗೋವಾಗ ಎಲ್ಲಿಂದ ಪ್ರಾಣ ಹೋಯ್ತು? ಪ್ರಾಣ ಎಲ್ಲಿಂದ ಹೋಯ್ತು? ಬಾಯ್. ಬಾಯಿಂದ. ನೋಡಿ, ಅಲ್ಲೇನಾದ್ರೂ ಏನಾದ್ರು ಸಮಸ್ಯೆ ಇದೆಯಾ? ಯಾವ ಸಮಯದಲ್ಲಿ? ಬಾಯಿಂದ ಪ್ರಾಣ ಹೋಗುವಾಗ ಸಮಯ? ಬೆಳಗ್ಗೆ. ಬೆಳಗ್ಗೆ 11 ಗಂಟೆ. ಅರೌಂಡ್. ಓಕೆ. 11 ಗಂಟೆಯಲ್ಲಿ ಪ್ರಾಣ ಹೋಯ್ತು. ಸರಿ. ಹೋಗುವಾಗ, ಬಾಯಿಂದ ಪ್ರಾಣ ಹೋಗುವಾಗ ನಿಮ್ಗೆ ಕುತ್ತಿಗೆಗೆ ನೇಣು ಹಾಕೊಂಡಾಗ ಇಲ್ಲೇನಾದ್ರೂ ನೋವುಗಳೇನಾದ್ರೂ ಇತ್ತ ಗಂಟ್ಲಲ್ಲಿ? ಅದನ್ನ ಕ್ಯಾರಿ ಮಾಡಿದೀರಾ? ಹೌದು. ಮತ್ತೆ ಎಲ್ಲಿ ಹುಟ್ಟಬೇಕು ಅಂತ ಡಿಸೈಡ್ ಮಾಡಿದಿರಿ? ಇಲ್ಲೇ. ಎಲ್ಲಿ? ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ. ಇನ್ನು ಡಿಸೈಡ್ ಆಗಿಲ್ಲ. ಓಕೆ. ಬೇರೆ ಎಲ್ಲಾದ್ರೂ ನಿಮ್ದು ಏನಾದ್ರೂ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್, ಡೀಟೇಲ್ಸ್ ಏನಾದ್ರೂ ಇಟ್ಟಿರುವಂತದ್ದು ಇದೆಯಾ? ಹೆಂಡತಿಗೆ ಮಕ್ಳು ಕೊಡದೇ ಇರುವಂತದ್ದು, ಗೊತ್ತಿಲ್ಲದೆ ಇರುವಂತದ್ದು ಏನಾದ್ರೂ ಇದೆಯಾ? ಎಲ್ಲ ಗೊತ್ತಾ ಅವರಿಗೆ? ಇಷ್ಟನಾ? ಓಕೆ. ಎಷ್ಟಿಷ್ಟ ಇತ್ತು? ತುಂಬಾ. ಈಗ ನೀವು ತೀರ್ಕೊಂಡ್ಮೇಲೆ ಇವ್ರು ನೆಮ್ಮದಿಯಾಗಿದ್ದಾರಾ? ನೆಮ್ಮದಿಯಾಗಿಲ್ವಾ? ನೆಮ್ಮದಿಯಾಗಿರ್ತಾರೆ ಅಂತ ತಾನೇ ಬಿಟ್ಟೋದ್ರಿ ನೀವು? ತಪ್ಪಾಗಿ ಡಿಸಿಷನ್ ತಗೊಂಡ್ರಿ ಅಂತ ಅನಿಸ್ತಿದ್ಯಾ? ಪ್ರಾಣ ಕಳ್ಕೊಳ್ಳೋ ಡಿಸಿಷನ್ ತಪ್ಪು ಅಂತ ಅನ್ನಿಸ್ತಾ ಈಗ?